TCN ವಾರ್ತೆಗಳ ವಾರ್ತಾ ಸಂಚಿಕೆಗೆ ಲಕ್ಷ್ಮೀ ಗಾದ್ಗಿ ಮಾಡುವ ವಂದನೆಗಳು. ಇಂದಿನ ಮುಖ್ಯಾಂಶಗಳು. 24ನೇ ವಚನ ವಿಜಯೋತ್ಸವಕ್ಕೆ ಭವ್ಯ ಚಾಲನೆ. ಕರ್ಕಶ ಶಬ್ದ ಹೊರಸೂಸುತ್ತಿದ್ದ ಬುಲೆಟ್ ಸೈಲೆನ್ಸರ್ಸ್ಗೆ ಬಿತ್ತು ಬ್ರೇಕ್, ಉಲ್ಲಂಘಿಸಿದರೆ ದಂಡ, ಖಡಕ್ ಎಚ್ಚರಿಕೆ ಪ್ರದೀಪ್ ಗೋಂಟಿ. ಚಿನ್ನಾಭರಣ ಕಳ್ಳತನ 6 ಗಂಟೆಯೊಳಗೆ ಪತ್ತೆ ಹಚ್ಚಿ ಆರೋಪಿಗಳಿಗೆ ಬಂಧಿಸಿದ ಪೊಲೀಸರು. ಹಾಗೂ ಬ್ರಿಮ್ಸ್ ಬಾಕಿ 5 ತಿಂಗಳ ವೇತನ ನೀಡದಿದ್ದರೆ ಹೋರಾಟ. ಬಸವ ಸೇವಾ ಪ್ರತಿಷ್ಠಾನದ ವತಿಯಿಂದ ಬೀದರ್ ನಗರದ ಪಾಪ್ನಾಥ್ ದೇವಸ್ಥಾನದ ಹಿಂಭಾಗದಲ್ಲಿರುವ ಬಸವಗಿರಿಯಲ್ಲಿ ಹಮ್ಮಿಕೊಂಡಿರುವ 24ನೇ ವಚನ ವಿಜಯೋತ್ಸವಕ್ಕೆ ಇಂದು ಭವ್ಯ ಚಾಲನೆ ದೊರೆತಿತು. ಅನುಭವ ಮಂಟಪದ ಅಧ್ಯಕ್ಷರಾದ ನಾಡೋಜ ಡಾಕ್ಟರ್ ಬಸವಲಿಂಗ ಪಟ್ಟದೇವರು, ಪೂಜ್ಯ ಗಂಗಾಂಬಿಕಾ ಅಕ್ಕನವರು, ಹುಲಸೂರಿನ ಶಿವಾನಂದ ಶ್ರೀಗಳು ಹಾಗೂ ಇನ್ನಿತರ ಗಣ್ಯರು ಸಾಂಸ್ಕೃತಿಕ ನಾಯಕ ವಿಶ್ವಗುರು ಬಸವಣ್ಣನವರ ಮೂರ್ತಿಗೆ ಪೂಜೆ ಸಲ್ಲಿಸಿ ದೀಪ ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಪಾಲ್ಕೋಟಿ ಸೋಮನಾಥ್ ಅವರು ಈ ಒಂದು ತೆಲುಗು ಬಸವ ಪುರಾಣದ ಮೂಲಕ ಈ ಒಂದು ಧರ್ಮವನ್ನು ಹಿಡಿದಿಟ್ಟಿದವರು ನಮ್ಮ ತೆಲಂಗಾಣದ ಸೋಮನಾಥ ಕವಿಗಳು. ಆ ಒಂದು ಪೀಠದ ಅಧ್ಯಕ್ಷರು ಇವತ್ತು ಬಂದು ಈ ಒಂದು ವಚನ ವಿಜಯೋತ್ಸವವನ್ನು ಉದ್ಘಾಟನೆ ಮಾಡ್ತಾ ಇದ್ದಾರೆ. ಅದು ತಾವೆಲ್ಲರೂ ಕೂಡ ಜೋರಾಗಿ ಚಪ್ಪಾಳೆ ತಟ್ಟಿ ಅವರಿಗೆ ಶುಭ. ಓಂ ಶ್ರೀ ಗುರು ಬಸವ ಲಿಂಗಾಯ ನಮಃ. ಬಸವೇಶನೇ ಬಸವರ ಅನಂತ ಶರಣಗಳು. ಇದೀಗ ಆಶಯ ನುಡಿ. ಇದೀಗ ಶರಣಪ್ಪ ಚಂದನಹಳ್ಳಿ ಅವರು ಕೂಡ ಬಸವಪೀಠಕ್ಕೆ ಆಗಮಿಸಬೇಕಾಗಿ ವಿನಂತಿಸಿಕೊಳ್ತೇನೆ. ಬಂದ್ರೆ ವೇದಿಕೆಗೆ ಬರಬೇಕು. ಇದೀಗ ಆಶಯ ನುಡಿ. ತಮ್ಮ ಆಶಯ. ಬುಲೆಟ್ ಸೈಲೆನ್ಸರ್ ಮಾರ್ಪಾಡುಗೊಳಿಸಿ ಬೀದರ್ ನಗರದಲ್ಲಿ ಕರ್ಕಶ ಶಬ್ದ ಹೊರಸೂಸುತ್ತಿದ್ದ ಬೈಕ್ ಸವಾರರಿಗೆ ಬೀದರ್ ಪೊಲೀಸರು ಬಿಸಿ ಮುಟ್ಟಿಸಿದ್ದಾರೆ. ಬೀದರ್ ನಗರದ ಟ್ರಾಫಿಕ್ ಪೊಲೀಸರು ಕಾರ್ಯಾಚರಣೆ ಮಾಡಿ 30ಕ್ಕೂ ಹೆಚ್ಚು ಬುಲೆಟ್ ಸೇರಿದಂತೆ ಹಲವು ಬೈಕ್ಗಳನ್ನು ಸೀಜ್ ಮಾಡಿ ದಂಡ ಹಾಕಿದ್ದಾರೆ. ಸೀಜ್ ಮಾಡಲಾದ ಬೈಕ್ಗಳ ಸೈಲೆನ್ಸರ್ ಕಿತ್ತು ಹಾಕಿದರು ಹಾಗೂ ಶೋರೂಮಿನಿಂದ ನೀಡಲಾದ ಸೈಲೆನ್ಸರ್ ಅಳವಡಿಸುವಂತೆ ಖಡಕ್ ಸೂಚನೆಯನ್ನು ನೀಡಿದರು. ಇನ್ನು ಶಬ್ದ ಮಾಲಿನ್ಯ ಮಾಡುತ್ತಿದ್ದ ಬುಲೆಟ್ಗಳಿಗೆ 1,000 ರೂಪಾಯಿ ದಂಡ ವಿಧಿಸಿದರು. ಯುವಕರು ತಮ್ಮ ಬೈಕ್ಗಳಿಗೆ ಕರ್ಕಶವಾಗಿ ಶಬ್ದ ಮಾಡುವ ಸೈಲೆನ್ಸರ್ ಅಳವಡಿಸಿಕೊಂಡು ಶಬ್ದ ಮಾಲಿನ್ಯದ ಜೊತೆಗೆ ಪರಿಸರ ಮಾಲಿನ್ಯ ಮಾಡಿಕೊಂಡು ಹೋಗುತ್ತಿದ್ದರು. ರೋಸಿ ಹೋದ ಸಾರ್ವಜನಿಕರು ಪೊಲೀಸರಿಗೆ ಈ ಕರ್ಕಶ ಸೈಲೆನ್ಸರ್ಗಳ ಬಗ್ಗೆ ಗಮನಕ್ಕೆ ತಂದ ಬೆನ್ನಿಗೆ ಟ್ರಾಫಿಕ್ ಪೊಲೀಸರು ಕ್ರಮಕ್ಕೆ ಮುಂದಾಗಿದ್ದಾರೆ. ಈ ಕಾರ್ಯಾಚರಣೆ ಬೀದರ್ ನಗರಕ್ಕೆ ಅಷ್ಟೇ ಸೀಮಿತವಾಗಿರದೆ ಜಿಲ್ಲೆಯ ಎಲ್ಲಾ ಪೊಲೀಸ್ ಠಾಣೆಗಳಿಂದ ಕಟ್ಟುನಿಟ್ಟಿನ ಕ್ರಮ ಕೈಗೊಂಡು ಸಾರ್ವಜನಿಕರಿಗೆ ಈ ಕರ್ಕಶ ಶಬ್ದದಿಂದ ಮುಕ್ತಿ ನೀಡುವುದಾಗಿ ಪೊಲೀಸ್ ವರಿಷ್ಠಾಧಿಕಾರಿ ಪ್ರದೀಪ್ ಗುಂಟಿ ತಿಳಿಸಿದರು.
ಬಂಗಾರದ ಒಡವೆಗಳು ಕಳ್ಳತನವಾದ ಪ್ರಕರಣ ದಾಖಲಿಸಿಕೊಂಡು 6 ಗಂಟೆಯೊಳಗೆ ಪತ್ತೆ ಹಚ್ಚಿ ಆರೋಪಿಯನ್ನ ಬಂಧಿಸಿ ಜನರ ವಿಶ್ವಾಸ ಪಡೆಯುವಲ್ಲಿ ಯಶಸ್ವಿಯಾದ ಜಿಲ್ಲೆಯ ಪೊಲೀಸರು. ಕಳ್ಳತನವಾದ ವಸ್ತುಗಳ ಪ್ರಕರಣ ದಾಖಲಿಸಿದರೂ ಮರಳಿ ತಮ್ಮ ಕೈಗೆ ಸೇರಿರುವುದಿಲ್ಲ. ಠಾಣೆಯಲ್ಲಿ ಪ್ರಕರಣ ದಾಖಲಿಸಿದರೂ ಪ್ರಯೋಜನ ಇಲ್ಲ ಎನ್ನುವ ಸಾರ್ವಜನಿಕರ ಮಾತನ್ನ ಸುಳ್ಳು ಮಾಡಿ ಪೊಲೀಸರು ಮನಸ್ಸು ಮಾಡಿದರೆ ಕಳ್ಳತನ ಮಾಡಿ ಭೂಮಿಯೊಳಗೆ ಅಡಗಿ ಕುಳಿತರೂ ಬಿಡುವುದಿಲ್ಲ ಎಂಬುದು ತೋರಿಸಿಕೊಟ್ಟಿದ್ದಾರೆ ಕಟಕ್ ಚಿಂಚೋಳಿ ಪೊಲೀಸ್ ಠಾಣೆಯ ಪೊಲೀಸರು. ಕೆಎಸ್ಆರ್ಟಿಸಿ ಬಸ್ನಲ್ಲಿ ಹುಮ್ನಾಬಾದ್ ಪಟ್ಟಣದಿಂದ ಭಾಲ್ಕಿಗೆ ತೆರಳುತ್ತಿದ್ದ ವೇಳೆ ಪ್ರಯಾಣಿಕರೊಬ್ಬರು ಕಳೆದುಕೊಂಡ 21 ತೊಲಿ ಬಂಗಾರವನ್ನು ಕಟಕ್ ಚಿಂಚೋಳಿ ಪೊಲೀಸರು 6 ಗಂಟೆಗಳಲ್ಲಿ ಹುಡುಕಿಕೊಟ್ಟಿದ್ದಾರೆ. ಜನವರಿ 27ರಂದು ಈರಪ್ಪ ಬಡಿಗೇರ್ ಎಂಬುವ ವ್ಯಕ್ತಿಯೊಬ್ಬರು ಹುಮ್ನಾಬಾದ್ ವೀರಭದ್ರೇಶ್ವರ ಜಾತ್ರೆ ಮುಗಿಸಿ ಭಾಲ್ಕಿಗೆ ತೆರಳುವ ವೇಳೆ ಕಪ್ಲಾಪುರ್ ಕ್ರಾಸ್ ಬಳಿ ಆರೋಪಿ ಈರಪ್ಪ ಅವರಿಗೆ ಸೇರಿದ 10 ಗ್ರಾಂ ಚಿನ್ನದ ಸರ, 6 ಗ್ರಾಂ ಹಾಗೂ 5 ಗ್ರಾಂ ಬಂಗಾರದ ಉಂಗುರವನ್ನು ಇಟ್ಟಿದ್ದ ಬ್ಯಾಗ್ ಕಳವು ಆಗಿತ್ತು. ಈರಪ್ಪ ಅವರು ಹತ್ತಿರದ ಕಟಕ್ ಚಿಂಚೋಳಿ ಪೊಲೀಸ್ ಠಾಣೆಗೆ ಭೇಟಿ ನೀಡಿ ಪ್ರಕರಣವನ್ನು ದಾಖಲಿಸಿದ್ದರು. ಆರೋಪಿಯ ಪತ್ತೆಗಾಗಿ ನಿರತರಾದ ಪೊಲೀಸರು ಕೇವಲ 6 ಗಂಟೆಯಲ್ಲಿ ಆರೋಪಿಯನ್ನ ಹಿಡಿದು ಬಂಗಾರವನ್ನು ಜಪ್ತಿ ಮಾಡಿದ್ದಾರೆ. ಜಪ್ತಿಯಾದ ಬಂಗಾರದ ಒಡವೆಗಳನ್ನು ಬೀದರ್ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಪ್ರದೀಪ್ ಕುಂಟಿ ಅವರು ಫಿರ್ಯಾದಿದಾರ ಈರಪ್ಪ ಅವರಿಗೆ ಹಿಂತಿರುಗಿಸಿದರು. ಈ ಸಂದರ್ಭದಲ್ಲಿ ಫಿರ್ಯಾದಿದಾರ ಈರಣ್ಣ ಬಡಿಗೇರ್ ಮಾತನಾಡಿ, ನಾನು ನಿಜವಾಗಿಯೂ ನಂಬಿರಲಿಲ್ಲ, ಹೋಗಿದ್ದು ಮರಳಿ ನನಗೆ ಸಿಗುತ್ತದೆ ಅಂತ. ಆದರೆ ನಮ್ಮ ಜಿಲ್ಲೆಯ ಪೊಲೀಸರ ಕಾರ್ಯ ಬಹಳಷ್ಟು ಸಂತಸ ತಂದಿದೆ. ಜಿಲ್ಲೆಯ ಪೊಲೀಸ್ ಇಲಾಖೆಯ ಅಧಿಕಾರಿಗಳಿಗೆ ಧನ್ಯವಾದಗಳು ತಿಳಿಸಿದರು. ಬೀದರ್ ವೈದ್ಯಕೀಯ ವಿಜ್ಞಾನ ಸಂಸ್ಥೆ ಬ್ರಿಮ್ಸ್ನಲ್ಲಿ ಗುತ್ತಿಗೆ, ಹೊರಗುತ್ತಿಗೆ ಹಾಗೂ ದಿನಗೂಲಿ ಆಧಾರದ ಮೇಲೆ ಸೇವೆ ಸಲ್ಲಿಸುತ್ತಿರುವ ಗ್ರೂಪ್ ಡಿ ಸ್ವಚ್ಛತಾ ಸಿಬ್ಬಂದಿ, ಭದ್ರತಾ ಸಿಬ್ಬಂದಿ ಹಾಗೂ ಇತರೆ ನೌಕರರಿಗೆ ಕಳೆದ 5 ತಿಂಗಳಿಂದ ವೇತನ ನೀಡಲಾಗಿಲ್ಲ ಎಂದು ಕರ್ನಾಟಕ ರಕ್ಷಣಾ ವೇದಿಕೆ ಜಿಲ್ಲಾಧ್ಯಕ್ಷರು ಪೀಟರ್ ಚಿಟ್ಗುಪ್ಪ, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ರಮೇಶ್ ಮರ್ಜಾಪುರ್, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ರಮೇಶ್ ಮರ್ಜಾಪುರ್, ಜಿಲ್ಲಾ ಉಪಾಧ್ಯಕ್ಷ ಪ್ರಹ್ಲಾದ್ ಚಿಟ್ಟಾವಾಡಿ ಆರೋಪಿಸಿದ್ದಾರೆ. ಈ ಕುರಿತು ಜಿಲ್ಲಾಧಿಕಾರಿಗಳ ಮುಖಾಂತರ ಮುಖ್ಯಮಂತ್ರಿಗಳಿಗೆ ಸಲ್ಲಿಸಿರುವ ಮನವಿ ಪತ್ರವನ್ನು ಪ್ರಕಟಣೆಗೆ ಹೊರಡಿಸಿ ತಿಳಿಸಿದ್ದಾರೆ. ಬ್ರಿಮ್ಸ್ ಆರ್ಥಿಕ ಸಲಹೆಗಾರ ಶ್ರೀಕಾಂತ್ ವೈರಾಗೆ ಅವರು ಖಾಯಂ ಸಿಬ್ಬಂದಿಗಳಾದ ಲಿಂಗರಾಜ್ ಹಿರೇಮಠ್ ಹಾಗೂ ಡಾಕ್ಟರ್ ಜಯಸಿಂಗ್ ಡಿ ಅವರೊಂದಿಗೆ ಸೇರಿಕೊಂಡು ವೇತನ ಬಿಡುಗಡೆಗೆ ಉದ್ದೇಶಪೂರ್ವಕವಾಗಿ ವಿಳಂಬ ಮಾಡುತ್ತಿದ್ದಾರೆ ಎಂದು ದೂರಿದ್ದಾರೆ. ಡಾಕ್ಟರ್ ಜಯಸಿಂಗ್ ಡಿ ಅವರ ಟ್ಯೂಟರ್ ಹುದ್ದೆಯ ನೇಮಕಾತಿ ನಿಯಮಬಾಹಿರವಾಗಿದ್ದು ಅವರನ್ನು ತಕ್ಷಣ ಹುದ್ದೆಯಿಂದ ವಜಾಗೊಳಿಸಿ ಈಗಾಗಲೇ ಪಡೆದ ಸೌಲಭ್ಯಗಳನ್ನು ಹಿಂಪಡೆಯಬೇಕು ಎಂದು ಆಗ್ರಹಿಸಿದ್ದಾರೆ.
ಬಾಕಿ ಉಳಿದಿರುವ 5 ತಿಂಗಳ ವೇತನವನ್ನು ತಕ್ಷಣ ಬಿಡುಗಡೆ ಮಾಡಬೇಕು, ಇಲ್ಲವಾದಲ್ಲಿ ಜಿಲ್ಲಾದ್ಯಂತ ಉಗ್ರ ಹೋರಾಟ ನಡೆಸಲಾಗುವುದು ಎಂದು ಎಚ್ಚರಿಸಿದ್ದಾರೆ. ಇದರೊಂದಿಗೆ ನಮ್ಮ ಇಂದಿನ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.